ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಚಿಂತಾಮಣಿ ತಾಲೂಕು ಕಚೇರಿಯಲ್ಲಿ ಲಂಚ ಸ್ವೀಕರಿಸುವುದಿಲ್ಲ ಎಂಬ ನಾಮಫಲಕ ಸಬ್ ರಿಜಿಸ್ಟರ್ ಕಚೇರಿನಲ್ಲಿ ಮಾಯ. ಸಬ್ ರಿಜಿಸ್ಟರ್ ನಾರಾಯಣಪ್ಪ ವರ್ಗಾವಣೆ ಬೆನ್ನಲ್ಲೇ ಅವರು ಹಾಕಿದ ನಾಮಫಲಕ ನಾಪತ್ತೆ. ಚಿಂತಾಮಣಿ ವಾಣಿಜ್ಯ ನಗರಿ ಎಂದು ಹೆಸರುವಾಸಿಯಾಗಿದ್ದು, ಇಲ್ಲಿ ವ್ಯಾಪಾರ ವಹಿವಾಟು ಸೇರಿದಂತೆ ರಿಯಲ್ ಎಸ್ಟೇಟ್ ವ್ಯಾಪಾರವೂ ಸಹ ಬಲು ಜೋರಾಗಿ ನಡೆಯುತ್ತದೆ. ಇಲ್ಲಿನ ಉಪ ನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ಪ್ರತಿನಿತ್ಯ ಹಲವು ಜನ ಮಾರಾಟ ಮಾಡುವ ಜಮೀನುಗಳನ್ನು ಸೇರಿದಂತೆ ವಿವಿಧ ನೋಂದಣಿ ಪತ್ರಿಕೆಗಳನ್ನು ಸಹ ಅತಿ ಹೆಚ್ಚಾಗಿ ನಡೆಯುತ್ತವೆ. ಈ ಹಿಂದೆ ಕಚೇರಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ಹಿರಿಯ ಉಪ ನೋಂದಣಾಧಿಕಾರಿ ನಾರಾಯಣಪ್ಪರವರು ತಮ್ಮ ಕಚೇರಿಯಲ್ಲಿ ಲಂಚವು ಬೇಡುವುದು ಪಡೆಯುವುದು ಅಪರಾಧ, ವಹಿವಾಟುಗಳನ್ನು ಮರೆಯುವುದು ದೇಹದ್ರೋಹ ಎಂದು ಪ್ರಾಮಾಣಿಕತೆಯ ಹಾಲವಡಿಗೆ ನಡೆಸಿದ ದೇಶ ಸೇವೆಯಾದರೆ ಪ್ರಾಮಾಣಿಕರು ನಾವಾಗಿ ದೇಶ ಸೇವೆಯಲ್ಲಿ ಭಾಗವಹಿಸೋಣ. ಪ್ರಾಮಾಣಿಕರಾಗಿ ನಡವಳಿಕೆಯು ನಿಜವಾದ ದೇಶ ಸೇವೆ. ಲಂಚ ಸ್ವೀಕರಿಸುವುದಿಲ್ಲ, ವಶಿಷ್ಠರವನ್ನು ಬೆಳೆಸುವುದಿಲ್ಲ. ತಮ್ಮದೇ ಧನ್ಯವಾದಗಳು ಎಂಬ ನಾಮಫಲಕ ಕಚೇರಿಯಲ್ಲಿ ಅಳವಡಿಸಲಾಯಿತು. ನಾರಾಯಣಪ್ಪರವರು ಕೆಲಸ ನಿರ್ವಹಿಸುತ್ತಿದ್ದಾಗ ಕಚೇರಿಯ ವ್ಯವಸ್ಥೆ ಉತ್ತಮ ರೀತಿಯಲ್ಲಿ ನಡೆಯುತ್ತಿತ್ತು. ಯಾವುದೇ ಕೆಲಸಕ್ಕೆ ಲಂಚದ ವಾಸನೆ ಕಚೇರಿಯಲ್ಲಿ ಬರುತ್ತಿರಲಿಲ್ಲ. ಆದರೆ ನಾರಾಯಣಪ್ಪ ಒಬ್ಬ ನಿಷ್ಠಾವಂತ ಹಾಗೂ ಭ್ರಷ್ಟಮುಕ್ತ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿದ ಕಾರಣ ಅವರಿಗೆ ಪ್ರಶಸ್ತಿಯೂ ಸಹ ಲಭಿಸಿತ್ತು. ಅವರ ವರ್ಗಾವಣೆಯಾದ ತಕ್ಷಣವೇ ಕಚೇರಿಯಲ್ಲಿ ಅವರ ಅವಧಿಯಲ್ಲಿ ಅಳವಡಿಸಲಾದ ನಾಮಫಲಕಗಳು ಕಚೇರಿಯಲ್ಲಿ ನೋಡಬೇಕಾದರೆ ಕಾಣುತ್ತಿಲ್ಲ. ಆ ನಾಮಫಲಕಗಳು ಎಲ್ಲಿ ಹೋಲಿಯಿತು? ಯಾರು ಈ ನಾಮಫಲಕಗಳನ್ನು ತೆಗೆದು ಹಾಕಿದರು? ಯಾರು ಎಂಬ 10 ಪ್ರಶ್ನೆಗಳು ಈಗ ಸಾರ್ವಜನಿಕ ವಲಯಗಳಲ್ಲಿ ಸದ್ದು ಮಾಡುತ್ತಿದೆ. ಕಚೇರಿಯಲ್ಲಿ ಯಾವುದೇ ಕೆಲಸ ಮಾಡಬೇಕಾದರೆ ಲಂಚವಿಲ್ಲದೆ ಯಾವುದೇ ಕೆಲಸ ಆಗ್ತಾ ಇಲ್ಲ ಎಂದು ಸಾರ್ವಜನಿಕರು ಹೇಳುತ್ತಿದ್ದಾರೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಲಂಚ ಸ್ವೀಕರಿಸುವುದಿಲ್ಲ ಎಂಬ ನಾಮಫಲಕ ಸಬ್ ರಿಜಿಸ್ಟರ್ ಕಚೇರಿಯಿಂದ ಮಾಯವಾಗುವುದನ್ನು ಮತ್ತೆ ಹಾಕಿಸುತ್ತಾರೆ, ಇಲ್ಲವೋ ಅದೇ ಕಾಣೆಯಾಯಿತೋ ನೋಡಬೇಕಾಗಿದೆ. ಸಬ್ ರಿಜಿಸ್ಟರ್ ಆಫೀಸಲ್ಲಿ ಹಿಂದೆ ನಾರಾಯಣಪ್ಪ ಅನ್ನೋ ನಿಷ್ಠಾವಂತ ಅಧಿಕಾರಿಗಳು ಸಮಾಜಮುಖಿಯಾಗಿ ಜನರಿಗೆ ಆ ನೋಂದಣಿ ವಿಚಾರದಲ್ಲಿ ಸೇವೆ ಮಾಡ್ತಾ ಇದ್ರು. ಎಲ್ಲರಿಂದ ಪ್ರಶಂಸೆಗೆ ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜನಮಾನಸ ಮಟ್ಟದಲ್ಲಿ ಅವರ ಹೆಸರು ಚಿರಸ್ಥಾಗಿರುವಂಥ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಅವ್ರ ಹಿಂದ್ಗಡೆ ಒಂದು ವಿಶೇಷವಾಗಿರೋ ಒಂದು ಫಲಕ ಇತ್ತು, ಲಂಚ ತಗೊಳ್ಳೋದಿಲ್ಲ ಅಂತ. ಅವ್ರ ಕಚೇರಿಯನ್ನು ಮುಕ್ತ ಮಾಡಿದ್ರಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ ಜನಸಾಮಾನ್ಯರಿಗೆ. ಹಾಗೂ ಎಲ್ಲ ಕಚೇರಿಯಲ್ಲಿ ಇದ್ದರೆ ಅದು ಮಾದರಿ ಅನ್ನೋದು ಒಂದು ಅನುಕರಣೀಯ ಆ ಥರ ವ್ಯವಸ್ಥೆ. ಈಗ ಬಂದಿರೋಂಥ ಸಬ್ ರಿಜಿಸ್ಟ್ರು ಅದನ್ನು ಯಾಕೆ ತೆಗೆದುಬಿಟ್ರು ಅಂದರೆ ಅದು ಅರ್ಥ ಏನು ಸೂಚಿಸುತ್ತೆ ಅಂದರೆ ಹಿಂದೆ ತಗೊತಾ ಇರಲಿಲ್ಲ, ಈಗೂ ತಗೊಳ್ಳಲ್ಲ ಅಂತನಾ, ಅಥವಾ ಬೋರ್ಡ್ ಮಾತ್ರ ಹೋಗಿದೆ, ಹಿಂದೆ ಇರೋ ವ್ಯವಸ್ಥೆನೇ ಇದೆಯಾ ಅಂತ ಜನ ಆದಿ ಬೀದಿಲೆಲ್ಲ ಮಾತಾಡ್ತಾ ಇದ್ದಾರೆ. ಆದಷ್ಟು ಜನರಿಗೆ, ಯಾಕೆಂದರೆ ಈಗಿನ ಕಂದಾಯ ಸಚಿವರು ಒಳ್ಳೆ ತಂತ್ರಾಂಶ ತಂದು ಜನರಿಗೆ ಅಲೆದಾಟ ಕಡಿಮೆ ಆಗುವಂಥ ಇದನ್ನು ಸ್ಥಿತಿಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ತಂತ್ರಾಂಶದಲ್ಲಿ. ಆ ರೀತಿ ಇವರು ಕೂಡ ಅಧಿಕಾರಿಗಳು ಮತ್ತು ಸಬ್ ರಿಜಿಸ್ಟರ್ ಕಚೇರಿಗಳೆಲ್ಲ, ಯಾಕೆಂದರೆ ಅರ್ಧ ಈ ಜಮೀನು ಕಲಹಗಳೆಲ್ಲ ಬರುವಂಥದ್ದು ಯಾವುದರಿಂದ ಬರ್ತವೆ ಅಂದರೆ ಈ ಸಬ್ ರಿಜಿಸ್ಟ್ರಿ ಆಫೀಸಲ್ಲಿ ಯಾವ ಅಕ್ರಮಗಳಾಗ್ತಾವೋ ಅದರಿಂದ ಬರುವಂಥದ್ದನ್ನು ಮಣ್ಕೊಂಡಿದ್ದಾರೆ. ಅದಕ್ಕಾಗಿರುವಂಥ ಒಳ್ಳೆ ಕಾನೂನು ತರ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಅಧಿಕಾರಿಗಳು ಕೂಡ ಜನಮುಖಿ ಜನಗಳಿಗೆ ಸ್ಪಂದಿಸೋ ರೀತಿಯಲ್ಲಿ ಹಾಗೂ ಸಮಾಜಮುಖಿಯಾಗಿ ಕೆಲಸ ಮಾಡಿದ್ರೆ ಎಲ್ಲರಿಂದ ಪ್ರಶಂಸೆಯನ್ನು ತೊಗೊತಾರೆ. ಅದೇನು ಸೇವೆ ಅಲ್ಲ ಅವ್ರು ಮಾಡ್ತಾ ಇರೋದು, ಅವ್ರ ಕರ್ತವ್ಯನ ಅವ್ರು ಮಾಡಬೇಕು. ಹೀಗೆ ಎಲ್ಲ ಕಚೇರಿಗಳಲ್ಲೂ ಒಂದು ಬೋರ್ಡ್ ಇದ್ದಿದ್ರೆ ಒಂಥರ ಕಣ್ಣಿಗಾದರೂ ನೋಡೋದಕ್ಕೆ ಸಂತೋಷ ಇರ್ತಾಯಿತ್ತು ಆ ವ್ಯವಸ್ಥೆಗಳು. ಆ ತಾಲೂಕು ಆಫೀಸ್ ಮುಂದ್ಗಡೆ ಮತ್ತು ತಹಸೀಲ್ದಾರ್ ಆಫೀಸ್ ಮುಂದ್ಗಡೆ ಜೇನುನೊಣಗಳು ನಿಂತಿರ್ತವೆ, ಹಂಗೆ ತುಂಬಿರ್ತವೆ. ಮಿಕ್ತಾ ಟೇಬಲ್ಗಳು ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ಅಷ್ಟು ಜನ ಯಾಕೆ ತುಂಬಿರಬೇಕು? ಅಥವಾ ತಾಲೂಕು ಆಫೀಸ್ ಹತ್ರ ಜಾಸ್ತಿ ಜನ ಏನಕ್ಕೆ ಇರ್ತಾರೆ? ನಾಡು ಕಚೇರಿಗಳಿರ್ತವೆ ಮತ್ತು ಕಂದಾಯ ಅಧಿಕಾರಿಗಳಿರ್ತಾರೆ. ಅಲ್ಲಲ್ಲಿಂದ ಅಲ್ಲೇ ಸಾಲ್ವ್ ಆಗ್ತಾರೆ. ಎಲ್ಲನೂ ಮೇಲಕ್ಕೆ ಕಳಿಸೋದು, ಎಲ್ಲ ಮೇಲಕ್ಕೆ ಕಳಿಸ್ತಾ ಇದ್ರೆ ದಿನ ಅಲ್ದಾಡ್ತಾ ಇರ್ತಾರೆ ತಾಲೂಕು ಆಫೀಸ್ ಹತ್ರ. ದಿನಕ್ಕೆ 1,000 ಜನ ಇರ್ತಾರೆ. ಬೇರೆ ಒಂದು ಪ್ರತಿಭಟನೆ ಆಗೋ ಸಮಯದಲ್ಲಿ ಸುಮಾರು ಒಂದು 3,000 ಜನ ಹಂಗೆ ಬಂದು ಹೋಗ್ತಾ ಇದ್ರು. ಎಷ್ಟು ಕೆಟ್ಟ ಸಂದೇಶ ಸಮಾಜಕ್ಕೆ ಹೋಗುತ್ತೆ ಅನ್ನೋ ಸೂಕ್ಷ್ಮವಾಗಿ ಅಧಿಕಾರಿಗಳು ಗಮನಿಸ್ಕೋಬೇಕು. ಹಾಗೂ ಸೇವೆಗಳನ್ನ ತ್ವರಿತವಾಗಿ ವಿಲೇವಾರಿ ಆಗೋಂಗೆ ಮಾಡಬೇಕು. ಕಾಲಮಿತಿಯಲ್ಲಿ ಅತಿ ಮುಖಾಂತರ ಎಲ್ರಿಗೂ ಅದರಿಂದ ಬರುವಂಥದ್ದನ್ನು ಮಣ್ಕೊಂಡಿದ್ದಾರೆ. ಅದಕ್ಕಾಗಿರುವಂಥ ಒಳ್ಳೆ ಕಾನೂನು ತರ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಅಧಿಕಾರಿಗಳು ಕೂಡ
ಜನಗಳಿಗೆ ಸ್ಪಂದಿಸೋ ರೀತಿಯಲ್ಲಿ ಹಾಗೂ ಸಮಾಜಮುಖಿಯಾಗಿ ಕೆಲಸ ಮಾಡಿದ್ರೆ ಎಲ್ಲರಿಂದ ಪ್ರಶಂಸೆಯನ್ನು ತಗೊತಾರೆ. ಅದೇನು ಸೇವೆ ಅಲ್ಲ ಅವ್ರು ಮಾಡ್ತಾ ಇರೋದು, ಅವ್ರ ಕರ್ತವ್ಯನ ಅವ್ರು ಮಾಡಬೇಕು. ಹೀಗೆ ಎಲ್ಲ ಕಚೇರಿಗಳಲ್ಲೂ ಒಂದು ಬೋರ್ಡ್ ಇದ್ದಿದ್ರೆ ಒಂಥರ ಕಣ್ಣಿಗಾದರೂ ನೋಡೋದಕ್ಕೆ ಸಂತೋಷ ಇರ್ತಾಯಿತ್ತು ಆ ವ್ಯವಸ್ಥೆಗಳು. ಆ ತಾಲೂಕು ಆಫೀಸ್ ಮುಂದ್ಗಡೆ ಮತ್ತು ತಹಸೀಲ್ದಾರ್ ಆಫೀಸ್ ಮುಂದ್ಗಡೆ ಜೇನುನೊಣಗಳು ನಿಂತಿರ್ತವೆ, ಹಂಗೆ ತುಂಬಿರ್ತವೆ. ಮಿಕ್ತಾ ಟೇಬಲ್ಗಳು ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ಅಷ್ಟು ಜನ ಯಾಕೆ ತುಂಬಿರಬೇಕು? ಅಥವಾ ತಾಲೂಕು ಆಫೀಸ್ ಹತ್ರ ಜಾಸ್ತಿ ಜನ ಏನಕ್ಕೆ ಇರ್ತಾರೆ? ನಾಡ ಕಚೇರಿಗಳಿರ್ತವೆ ಮತ್ತು ಕಂದಾಯ ಅಧಿಕಾರಿಗಳಿರ್ತಾರೆ. ಅಲ್ಲಲ್ಲಿಂದ ಅಲ್ಲೇ ಸಾಲ್ವ್ ಆಗ್ತಾರೆ. ಎಲ್ಲನೂ ಮೇಲಕ್ಕೆ ಕಳಿಸೋದು, ಎಲ್ಲ ಮೇಲಕ್ಕೆ ಕಳಿಸ್ತಾ ಇದ್ರೆ ದಿನ ಅಲ್ದಾಡ್ತಾ ಇರ್ತಾರೆ ತಾಲೂಕು ಆಫೀಸ್ ಹತ್ರ. ದಿನಕ್ಕೆ 1,000 ಜನ ಇರ್ತಾರೆ. ಬೇರೆ ಒಂದು ಪ್ರತಿಭಟನೆ ಆಗೋ ಸಮಯದಲ್ಲಿ ಸುಮಾರು ಒಂದು 3,000 ಜನ ಹಂಗೆ ಬಂದು ಹೋಗ್ತಾ ಇದ್ರು. ಎಷ್ಟು ಕೆಟ್ಟ ಸಂದೇಶ ಸಮಾಜಕ್ಕೆ ಹೋಗುತ್ತೆ ಅನ್ನೋ ಸೂಕ್ಷ್ಮವಾಗಿ ಅಧಿಕಾರಿಗಳು ಗಮನಿಸ್ಕೋಬೇಕು. ಹಾಗೂ ಸೇವೆಗಳನ್ನ ತ್ವರಿತವಾಗಿ ವಿಲೇವಾರಿ ಆಗೋಂಗೆ ಮಾಡಬೇಕು ಕಾಲಮಿತಿಯಲ್ಲಿ. ಅಂತ ಈ ಮುಖಾಂತರ ಎಲ್ರಿಗೂ Subscribe to my channel. Subscribe to my channel.